ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ. ಎಲ್ಲರೂ ಹೇಗಿದ್ದೀರಾ? ಇವಾಗೆ ಬಂದೆ, ಎಲ್ಲ ಸ್ನಾನ ಮಾಡಿಕೊಂಡು ಇವತ್ತು ಫಿಶ್ ಫ್ರೈ ಮಾಡೋದನ್ನು ನೋಡಿಸ್ತೀನಿ. ಕ್ಲೀನಾಗಿ ನೀಟಾಗಿ ನೋಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ ಆರಾಮಾಗಿ. ಎಲ್ಲರೂ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಐತೆ, ಅದನ್ನು ಹಂಗೆ ಒತ್ತಿಬಿಡಿ. ಸರಿನಾ? ಒತ್ತಿದ್ರೆ ಎಲ್ಲ ಬನ್ನಿ ಇವತ್ತು ಮೇಕಿಂಗ್ ತೋರಿಸ್ತೀನಿ. ಏನಪ್ಪ ನನಗೆ ಲೈಕು ವ್ಯೂಸೇ ಬರ್ತಾಯಿಲ್ಲ ನೋಡಿ. ಹಿಂಗೆ ಕಲಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಮೆಣಸಿನ ಪುಡಿ ಇದು ಹಾಕ್ಬಿಟ್ಟು ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಕಲಸಿ ಹಿಂಗೆ ಇಕ್ಕೋಬೇಕು. ಆಯಿಲು ಬಿಸಿ ಆಗಿದ ತಕ್ಷಣ ಎತ್ತಿ ಆಯಿಲಲ್ಲಿ ಹಾಕಬೇಕು. ಹಾಕಿದ್ರೆ ಹಿಂಗೆ ಬೇಯುತ್ತೆ. ನಾವು ಇಲ್ಲೆಲ್ಲ ಹಿಂಗೆ ಮಾಡೋದು, ಎಲ್ಲ ಬೇಯಿಸ್ಬಿಟ್ಟು. ಇನ್ನೊಂದು ಫಿಶ್ ಫ್ರೈ ಆರ್ಡ್ರ್ ಬಂತು, ಅವ್ರದ್ದು ಹಾಕ್ತಾರೆ ನೋಡಿ. ಇಲ್ಲಿ ಫಿಶ್ ಫ್ರೈ ಜಾಸ್ತಿ ಫೇಮಸ್ಸು, ಮಸಾಲೆ ಜಾಸ್ತಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಡಾಬಾ ಆಗೋದ್ರಲ್ಲೇ ನಿಮ್ಗೆ ತೋರಿಸ್ತೀನಿ ಗ್ರೇವಿ ಹೆಂಗೆ ಮಾಡೋದು ಅಂತ. ನನ್ನ ವಾಯ್ಸ್ ಸ್ವಲ್ಪ ನೆಗಡಿ ಹಿಡ್ಬಿಟ್ಟೈತೆ, ಹೆಂಗೆ ಬರ್ತಾಯಿತ್ತೋ ಏನೋ. ಸರಿನಾ? ಯಾರೂ ಬೇಜಾರು ಮಾಡ್ಕೋಬೇಡಿ. ನೋಡಿ ಹಿಂಗೆ ಆಯಿಲಲ್ಲಿ ಹಾಕಬೇಕು. ಆಯಿಲಲ್ಲಿ ಹಾಕಿ ಅದು ಬೇಯಕ್ಕೆ ಬಿಡಬೇಕು, ಚೆನ್ನಾಗಿ ಬೇಯಬೇಕದು. ಅದು ಬೇಯ್ತಾಯಿದ್ರೆ ಪಕ್ಕದಲ್ಲಿ ಇನ್ನೊಂದು ಫಿಶ್ ಫ್ರೈ ಬಂತು, ಅದನ್ನು ಅದರಲ್ಲಿ ಹಾಕ್ತಾಯಿದ್ದಾರೆ. ಇದನ್ನು ಅಲ್ಲಿ ಹಾಕ್ಬಿಟ್ಟು ಸರಿನಾ ಹೋಗಿ ಗ್ರೇವಿ ರೆಡಿ ಮಾಡಬೇಕು. ಇದನ್ನು ಬೇಯೋಕ್ಕೆ ಒಂದು 10 ನಿಮಿಷ ಬಿಟ್ಬಿಡಬೇಕು. ಇದು ಕ್ಲೀನಾಗಿ ಬೇಯಬೇಕು. ಇನ್ನೊಂದು ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ಗ್ರೇವಿ ಮಾಡ್ತಾರೆ ನೋಡಿ. ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಬಿಸಿ ಆಗಿದ ತಕ್ಷಣ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಮೆಣಸಿನಕಾಯಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮಾಟೊ ಇದು ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಥರ ಬರೋವರೆಗೂ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಭಾಳ ಚೆನ್ನಾಗಿ ಕಲಿಸ್ಬೇಕು, ಗೋಲ್ಡನ್ ಫ್ಲೇವರ್ ಬರೋವರೆಗೂ. ನೋಡಿ ಗೋಲ್ಡನ್ ಫ್ಲೇವರ್ ಬರುತ್ತೆ. ಇನ್ನೇನು ಫ್ರೆಂಡ್ಸ್, ನಮ್ಮದು ಇಷ್ಟೇ ಇರುತ್ತೆ. ಯಾಕಂದರೆ ನಾನು ಡಾಬಾದಲ್ಲಿ ಕೆಲಸ ಮಾಡೋದಲ್ವಾ, ಎಲ್ಲೂ ಹೋಗೋಕ್ಕಾಗಲ್ಲ, ಆಚೆ ಹೋದಾಗ ವಿಡಿಯೋಗಳು ಮಾಡೋಕ್ಕಾಗಲ್ಲ. ನಮ್ಮದು ಡಾಬಾದಲ್ಲೇ ಡೈಲಿ ಏನಿರುತ್ತೆ ಅದನ್ನು ನೋಡಿಸ್ತೀನಿ ನೋಡಿ. ಫಿಶ್ ಫ್ರೈ ಆಯಿತು, ಗೋಲ್ಡನ್ ಫ್ಲೇವರ್ ಬರ್ತಾಯಿದೆ. ಹಿಂಗಾಗಿದ ತಕ್ಷಣ ಸ್ವಲ್ಪ ಇದಾಗಬೇಕು, ಗ್ರೇವಿ ಹಾಕ್ಕೊಂಡು ಕಲಿಸ್ಕೋಬೇಕು. ಹಂಗಾಗಿದ ತಕ್ಷಣ ಸ್ವಲ್ಪ ಇವಾಗ ಗ್ರೇವಿ ಹಾಕ್ತಾರೆ, ಅವ್ರು ರೆಡಿ ಮಾಡಿಕ್ಕಿರೋದು. ಆ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಮತ್ತು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ನೋಡಿ ಫ್ರೆಂಡ್ಸ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಿಂಗಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಮುಂಚೆನೇ ಹೇಳ್ಬಿಡ್ತಾಯಿದ್ದೀನಿ, ಮತ್ತೆ ಹೇಳ್ತೀನಿ ನೋಡಿ. ಇವಾಗ ಗ್ರೇವಿ ಹಾಕ್ತಾರೆ ನೋಡಿ, ಹಿಂಗೆ ಬರಬೇಕು. ಅದು ಈರುಳ್ಳಿ ಎಲ್ಲ ಹಿಂಗೆ ಇರಬೇಕು, ಹಿಂಗೆ ಗ್ರೇವಿ ಆಗಬೇಕು. ಹಂಗಾಗಿದ ತಕ್ಷಣ ನೋಡಿ ಸ್ವಲ್ಪ ಗ್ರೇವಿ ಹಾಕಿದ್ರು ಅವರು. ಗ್ರೇವಿ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಲೆಮನ್ ಸಾಲ್ಟು ಅಷ್ಟು ಹಾಕ್ಬಿಟ್ರೆ ಅಷ್ಟೇ. ಮೀನು ಫ್ರೈ, ತವಾ ಫ್ರೈಗನ್ನ ಚೆನ್ನಾಗಿರುತ್ತೆ. ಎಲ್ಲಿಂದ ದೇವನಹಳ್ಳಿ ಆಚೆ ಯಲಹಂಕದಿಂದ ಬರ್ತಾರೆ ಇಲ್ಲಿ ಮೀನು ತಿನ್ನೋಕ್ಕೆ. ಹಂಗೆ ಮಾಡ್ತಾರೆ. ಅಲ್ಲೇ ಒಂದು 20 ವರ್ಷದಿಂದ ಫೇಮಸ್ ಈ ಡಾಬಾ ಮೀನದಲ್ಲಿ. ಹೆಂಗೈತೆ ನೋಡಿ ಗ್ರೇವಿ, ಕ್ಲೀನ್ ಆಗೋಯ್ತು. ತಿಂತಾಯಿದ್ರೆ ಇನ್ನೂ ಒಂದು ಸತಿ ತಿನ್ನಬೇಕು ಅನಿಸುತ್ತೆ, ಹಂಗಿರುತ್ತೆ. ನೋಡ್ಕೊಳ್ಳಿ ನೀವೆಲ್ಲ. ನಾನೇನು ಮೀನು ತಿನ್ನಲ್ಲ, ತಿನ್ನೋರು ಹೇಳ್ತಾರೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ಆಯಿತು, ಫಿಶ್ಶು ಬೆಂದೈತೆ, ಎತ್ತಿ ಬಾಯಿಲ್ಗೆ ಹಾಕಬೇಕು. ಆ ಬಾಣಲಿ ಅದಕ್ಕೆ ಹಾಕ್ಬಿಟ್ಟು ಕಲಿಸ್ಬೇಕು. ಸ್ವಲ್ಪ ಲಾಸ್ಟಲ್ಲಿ ಕಲಿಸೋವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಎತ್ತಿ ಪ್ಲೇಟ್ಗೆ ಹಾಕ್ತಾಯಿರೋದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡಿ, ಹಾಕ್ತಾರೆ. ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ನೋಡಿ. ಜಾಸ್ತಿ ಬಿಸಿ ಮಾಡಬಾರ್ದು, ಸ್ವಲ್ಪ ಅಷ್ಟೇ. ಎಲ್ಲ ಬೆಂದಿರುತ್ತಲ್ಲ, ಸುಮ್ಮನೆ ಮಸಾಲೆ ಹಿಡಿಯೋಷ್ಟು ಬೇಯಿಸ್ಬೇಕು. ಹಂಗೆ ಕಲಿಸ್ಕೋಬೇಕು. ಮೀನು ಮುರಿದೋಗ್ಬಾರ್ದು, ನಿಧಾನಕ್ಕೆ ಕಲಿಸ್ಕೋಬೇಕು. ಹಂಗೆ ಸ್ಪೂನಲ್ಲಿ, ದೊಡ್ಡರಲ್ಲಿ ಕಲಿಸ್ಬಾರ್ದು, ಮೀನು ಮುರಿದೋಗುತ್ತೆ. ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಎತ್ತೋದು, ಪ್ಲೇಟ್ಗೆ ಹಾಕೋದು. ಏನಂದರೆ ಇದೇ 3 ಸತಿ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಯಾರೋ ಒಬ್ಬರು ಬರ್ತಾರೆ ಕಸ್ಟಮರು, ನನಗೆ ವಾಯ್ಸು ಈ ರೆಡಿ ಮಾಡೋವಾಗೆ ಹೇಳ್ಬೋದು,
ಅಲ್ಲಿ ಜಾಸ್ತಿ ಜನಗಳಿಗೆ ಬರ್ತಾ ಇರ್ತಾರೆ, ಅದು ಇದು ಸೌಂಡ್ ನಿಮಗೆ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿಬಿಟ್ಟು ನಾನು ವಾಯ್ಸು ಮತ್ತೆ ಕೊಡ್ತೀನಿ. ಅದು ಅಲ್ಲಿ ಕೂತ್ಕೊಂಡಿದ್ರೆ ರಸ್ತೆ ಪಕ್ಕದಲ್ಲೇ ಎಲ್ಲ ಗಾಡಿಗಳ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಸಲುವಾಗಿ ಆಗ ಮತ್ತೆ ಇನ್ನೊಬ್ಬರು ಬಂದರು, ಇನ್ನು ಅವ್ರ ಹತ್ರ ಹೋಗ್ಬೇಕು. ಇದೆಲ್ಲ ಮಾತನಾಡಿದ ತಕ್ಷಣ ಹೋಗ್ತೀನಿ, ಅಷ್ಟೊತ್ತವರೆಗೂ ಹೋಗಲ್ಲ. ನೋಡಿ ಫ್ರೆಂಡ್ಸ್, ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮನೇಲಿ ಮಾಡಿಕೊಂಡು ತಿನ್ನಿ. ಹಿಂಗೆ ಬರುತ್ತೆ ಫಿಶ್ ಫ್ರೈ. 2 ಫಿಶ್ ಫ್ರೈ ರೆಡಿ ಆಯ್ತು ನೋಡಿ. ಒಂದು ಕಬಾಬು, ಫಿಶ್ ಕಬಾಬು, ಒಂದು ಕ್ಯಾಪ್ಸಿಕಮ್ ಬಜ್ಜಿ ಇತ್ತು ಆರ್ಡ್ರು. ಅಂದಂಗೆ ಇವತ್ತಿಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಬಟನ್ ನಂಗೆ ಒತ್ತಿಬಿಡಿ, ಸರಿನಾ? ಓಕೆ ಫ್ರೆಂಡ್ಸ್, ಬಾಯ್.